ನಮಸ್ತೆ, ಹಾಯ್ ಹಲೋ ನಮಸ್ತೆ. ಡಿ ಜೆ ಮಾರುತಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ ಸೌತ್ ಆಫ್ರಿಕಾದವ್ರು ಫಸ್ಟ್ ಸಲ ಫೈನಲ್ ಬಂದಾರೆ. ಇರ್ರಿ ನಮ್ದೊಂದು ಮೆಚ್ಚಿಗೆ ಭಾರಿ ಆಡೋದತ್ತವ್ರಿ ಅವ್ರು ಈ ಸೀಸನ್. ಮಸ್ತ್ ಆಡಿದ್ರಿ, ಎಲ್ಲರನ್ನೂ ಗೆದ್ಕೊಂಡು ಬಂದಿರಿ ಅವ್ರು ಫೈನಲ್ಗೆ. ಹಿಸ್ಟ್ರಿ ಫಸ್ಟ್ ಸಲ ಬಂದಾರೆ ಅವ್ರು ಫೈನಲ್ಗೆ. ಭಾಳ ಸಲ ಸೆಮಿಫೈನಲ್ ಆಡ್ಯಾರ, ಬಂದಿಲ್ಲ ಫೈನಲ್ಗೆ. ಇದೇ ಸಲ ಬಂದಾರ ಫೈನಲ್ಗೆ ಅವರು. ಸೆಮಿಫೈನಲ್ಗೆ ಅಫ್ಘಾನಿಸ್ತಾನವ್ರು ಫಸ್ಟ್ ಬಂದಾರ, ಅವರು ಎಲಿಮಿನೇಟ್ ಆಗಿ ಹೋದ್ರಿ. ಈಗ ಏನು ಮಾಡಕ್ಕೆ ಬರಲ್ಲ ಮ್ಯಾಚ್. ಅವ್ರಿಗೆ ಯಾರು ಸಾಥ್ ಕೊಡ್ಲಿಲ್ಲ ರೀ. ರಶೀದ್ ಖಾನ್ ನಿಂತರೂ ಯಾರು ಸಾಥ್ ಕೊಡ್ಲಿಲ್ಲ, ಭರವಸೆ ಕೊಡ್ಲಿಲ್ಲ ರೀ. ನಾ ಆಡ್ತೀನಿ ಕ್ಯಾಪ್ಟನ್ ಅಂತೇಳಿ. ಗುರ್ಬಾಜ್ ಅವ್ರು ಓಪನರ್ ಸರಿಯಾಗಿ ಆಡ್ಲತ್ತೀರಿ. ಅವ್ರು ಔಟ್ ಆದ್ರೆ ಗೊತ್ತದ ಮಿಡಲ್ ಆರ್ಡರ್ ಯಾವುದು ಗಟ್ಟಿಲ್ಲ. ಸಾಕಷ್ಟು ಮ್ಯಾಚ್ ನೋಡಿರಿ. ಈಗ ಅವ್ರು ಏನು ರನ್ ಹೊಡೆದಿರ್ತಾರೆ ಅದಕ್ಕೊಂದು 20-30 ಜಾಸ್ತಿ ಹೊಡಿತಾರೆ ಕರೆ ಇಲ್ಲ ಹೇಳುಕಿ ಏನು ಹೊಡೆಯಲ್ಲ. ಮಿಡಲ್ ಆರ್ಡರೇ ಸೆಟ್ ಇಲ್ಲ ಅಫ್ಘಾನಿಸ್ತಾನದ್ದು. ಅದಕ್ಕೆ ಎಲಿಮಿನೇಟ್ ಆಗಿ ಹೋದ್ರಿ ಅವರು. ಆಲ್ಔಟ್ ಮಾಡಿಬಿಟ್ರಿ ಸೌತ್ ಆಫ್ರಿಕಾದವರು. ಮಕೋ ಜಾನ್ಸನ್ 3 ವಿಕೆಟ್ ತೊಗೊಂಡ್ರಿ, ಶಂಶಿ 3 ವಿಕೆಟ್ ತೊಗೊಂಡ್ರಿ, ಕಾಗಿಜೋ ರಬಡೆ 2 ವಿಕೆಟ್, ನಾರ್ತೇಜ್ 2 ವಿಕೆಟ್ ಆಲ್ಔಟ್ ಮಾಡಿಬಿಟ್ರಿ. ಬಲಿಷ್ಠ ಲೈನಪ್ ರೀ ಬಾಲಿಂಗ್ದು ಸೌತ್ ಆಫ್ರಿಕಾದವ್ರದ್ದು. ಏನು ಬೌಲಿಂಗ್ ಹಾಕ್ತಾರೆ ರೀ ಅವನು. ಈ ಸಲ ಫೈನಲ್ ಬಂದಾರೆ ಅವ್ರು. ಫಸ್ಟ್ ಟೈಮ್ ಬಂದಿರಿದೆ. ಭಾಳ ಸಲ ಸೆಮಿಫೈನಲ್ ಆಡಿರಿ, ಆದ್ರೆ ಏನು ಮಾಡಮ್ರಿ, ಟೈಮ್ ಸುಮಾರು ಅವ್ರನ್ನೂ ಫೈನಲ್ ಬಂದಿರಿ. ಫಸ್ಟ್ ಟೈಮ್ ಬಂದಾರಿ ಅವರು. ಭಾಳ ಖುಷಿನಾಗಾರ. ಸೌತ್ ಆಫ್ರಿಕಾದವರು ಈ ಸಲ ಫೈನಲ್ ಗೆದ್ರೆ ಮತ್ತು ಅವ್ರದ್ದು ಫಸ್ಟ್ ಕಪ್ ಎದ್ದಂಗೆ ಆಗ್ತದ. ಯಾವ್ದು ಬರ್ತದೆ ಗೊತ್ತಿಲ್ಲ ರೀ. ಇಂಗ್ಲೆಂಡ ಇಂಡಿಯಾ ಅದ ರೀ, ಆಡ್ರದಾಗ ಯಾವ್ದು ಗೆದ್ಕೊಂಡು ಬರ್ತದೆ. 100-100 ನನಗೆ ಅನಿಸ್ತದೆ ಇಂಡಿಯಾ ಬರ್ತದೆ ಅಂತೇಳಿ ಫೈನಲ್ಗೆ. ಬಂದೇ ಬರ್ತದೆ ರೀ. ನಮ್ಮದು ಹಳಿ ಸೇಡ್ದ ಸ್ವಲ್ಪ ಇಂಗ್ಲೆಂಡ್ ಕಡೆಯಿಂದ, ಅದು ತೀರಿಸಿ ನಾವು ಜರ ಫೈನಲ್ಗೆ ಬರ್ತೀವಿ. ನಮಗೆ ಭಾಳ ನೋವು ಅದ. ರೋಹಿತ್ ಶರ್ಮಾ ಅವ್ರು ಏನು ತಲೆ ಕೆಟ್ಟು ನಿಂತಾರೆ ಈ ಸಲ ಗೊತ್ತಿಲ್ಲ ರೀ. ಅವ್ರು ಫೈನಲ್ ಕಪ್ ಹೊಡಿಬೇಕಂತ ನಿಂತಾರೆ ಅವ್ರು. ಹೋದ ಸಲ ಎಲ್ಲ ಮ್ಯಾಚ್ ಗೆದ್ಕೊಂಡು ಸೋತಿದ್ದು ಅವ್ರಿಗೆ ಭಾಳ ಉರ್ಲಿತ್ತದ. ಈ ಸಲ ಕಪ್ ಹೊಡ್ಯಾತನ ಅವ್ನಿಗೆ ಸಮಾಧಾನ ಇಲ್ಲ ರೀ. ಮನುಷ್ಯ ಹಂಗೆ ತಲೆ ವಿಚಾರದ ರೀ. ಪೂರ ಯಾರು ಆಡ್ಲಿಲ್ಲ ನಾ ಆಡ್ತೀನಿ ನಿಂತು ಹೊಡಿತಾನೆ ರೀ ಮನುಷ್ಯ. ಈ ಸಲ ಭಾಳ ಮೆಹನತ್ ಮಾಡ್ಲತ್ತಾನೆ ರೋಹಿತ್ ಶರ್ಮಾ. ಏನು ಮಾಡ್ತಾನೆ ಗೊತ್ತಿಲ್ಲ ರೀ. ಈ ಸಲ ಕಪ್ ಹೊಡ್ಕೊಂಡೇ ಬರ್ಬೇಕು ಇಂಡಿಯಾಗೆ. ಸಾಯಂಕಾಲ ಮ್ಯಾಚ್ ಅದ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಹೊಡಿತೀವಿ, ಪಕ್ಕ ಹೊಡಿತೀವಿ. 29ನೇ ತಾರೀಕು ಫೈನಲ್ ಬರ್ತದ ಸೌತ್ ಆಫ್ರಿಕಾ ಇಂಡಿಯಾ. ಈ ಸಲ ಕಪ್ ಎತ್ತೋದು ಮಾತ್ರ ನಾವೇ ಬರ್ದಿಟ್ಕೋರಿ. ಮುಂದಿನ ಮ್ಯಾಚ್ನಾಗ ಸಿಗ್ತೀನಿ. ಬಾಯ್ ಬಾಯ್.